ಲೋಗೋ ಡೌನ್ ಮಾಡಿ ಸರ್. ಲೋಗೋ ಸರ್. ಲೋಗೋ ಡೌನ್ ಮಾಡೋಣ. ಮೊಬೈಲ್ ಯಾವ್ದು ಮೊಬೈಲು ಯಾರನ್ನ ಮೊಬೈಲ್ 40 ದಿನ ಮಾಡಬೇಕು, 40% ರಾಜ್ಯ ಸರ್ಕಾರ ಕೊಡಬೇಕು, 70-60-40 ಮಾಡಬೇಕು ಅಂತ ಮಿಕ್ಕಿದ್ದು 75-25 ಇವೆಲ್ಲ ಏನಿದೆಯಲ್ಲ ಆರ್ಟಿಕಲ್ ನಮ್ಮ ಇದು ನಮ್ಮ ಎಲ್ಲ ಏನು ಈ ಸುಂದರ ನರೇಗಾದಿಂದ ನಮ್ಮ ಪಂಚಾಯತಿಗಳಿಗೆ ಅನುಕೂಲ ಆಗ್ತಾ ಇತ್ತು. ಪಂಚಾಯತಿ ಮೆಂಬರ್ಸ್ಗೆ ಏನು ಒಂದು ಶಕ್ತಿ ಇತ್ತು, ಪ್ರತಿ ಕೂಲಿಗಾರರಿಗೆ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗ್ತಾ ಇತ್ತು. ಪ್ರತಿ ಊರಲ್ಲೂ ಕೂಡ ಪಂಚಾಯತಿಯವರು ಏನೇನು ಕೆಲಸ ತೆಗೆದುಕೊಳ್ಬೇಕು ಅಂತೇಳಿ ಮಾಡ್ಕೊಳಕ್ಕೆ ಅವಕಾಶ ಇತ್ತು. ಆಮೇಲೆ ಈಗ ಅವ್ರೇನು ಮಾಡಿದ್ದಾರೆ ಅಂದರೆ ಅವರೇ ತೀರ್ಮಾನ ಮಾಡ್ತಾರಂತೆ ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು. ಇವತ್ತು ನಮ್ಮ ಸರ್ಕಾರ ಇದ್ದಾಗ ತಮ್ಮ ಸ್ವಂತ ಭೂಮಿಗಳಲ್ಲೇ ಮಟ್ಟ ಮಾಡ್ಕೊಳ್ಳೋಕ್ಕೆ, ಆಶ್ರಯ ಮನೆ ಕಟ್ಕೊಳ್ಳೋಕ್ಕೆ, ಗುಂಡಿ ತೊಳ್ಕೊಳ್ಳೋಕ್ಕೆ, ನೇರಳೆ ಗಿಡ ಹಾಕೋಕ್ಕೆ, ಇಲ್ಲ ಬೇರೆ ಯಾವುದೇ ಒಂದು ವ್ಯವಸಾಯ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಅವ್ನಿಗೆ ಕೂಲಿ ಮಾಡ್ಕೊಂಡು ಕೂಡ ಅವ್ನಿಗೆ ದುಡ್ಡು ಕೊಡೋಂಥ ಒಂದು ಅವಕಾಶ ಇತ್ತು. ಇದೆಲ್ಲ ಶಕ್ತಿ ಇದ್ದಂಥ ಒಂದು ಕೊಟ್ಟಂತ ಅವಕಾಶದಲ್ಲಿ ಮಾರಕವಾಗಿ ಕೂಲಿ ಕಾರ್ಮಿಕರಿಗೆ ಮಾರಕವಾಗಿ, ರೈತರಿಗೆ ಮಾರಕವಾಗಿ ಹೊಸ ಆಕ್ಟ್ ಅನ್ನು ಇದು ಇಡೀ ರಾಜ್ಯಕ್ಕೆ ನಾವು ತೋರಿಸಬೇಕಾಗಿದೆ, ಇಡೀ ದೇಶದಲ್ಲಿ ತೋರಿಸಬೇಕಾಗಿದೆ. ಆ ವಿಚಾರದಲ್ಲಿ ನನ್ನ ಅಭಿಪ್ರಾಯಗಳನ್ನ ಅಧ್ಯಕ್ಷರಿಗೆ ನಾನು ತಿಳಿಸಿದ್ದೇನೆ. ರಾಜ್ಯದ ಅಧ್ಯಕ್ಷನಾಗಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಏನ್ ವಿಚಾರ ಆಗ್ಬೇಕು ಅಂತ ನಾವು ತಿಳಿಸಿದ್ದೇವೆ. ಅಷ್ಟು ಬಿಟ್ಟರೆ ಬೇರೆ ಇನ್ಯಾವ ನಾನು ಕರೆದ್ರೆ ಹೋಗ್ತೀನಿ. ಸರ್, ಸಿಎಂಗೆ ಆಹ್ವಾನ ಕೊಟ್ಟಿದ್ದಾರೆ ಅಂತ ಸರ್ ಇರ್ಬೋದು. ಡೆಪ್ಟಿ ಸಿಎಂ ಏನ್ ಕರೆದಿಲ್ಲ, ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಾವು ಕರೀತಾರೆ ಸರ್. ಸಿದ್ದರಾಮಯ್ಯ ಕೂಡ ಎಕ್ಸ್ಟೆಂಡೆಡ್ ಕಮಿಟಿ ಹೋಗ್ತೀರಾ ಸರ್ ಡೆಲ್ಲಿಗೆ? ನರೇಗಾ ಕೂಲಿ ಬಗ್ಗೆ ಚರ್ಚೆ ಆಯ್ತು ಸರ್. ಲೋಗೋ ಡೌನ್ ಮಾಡ್ರಿ. ಎಲ್ಲ ವಿಚಾರನು ಬೇರೆ ವಿಚಾರ ಚರ್ಚೆ ಮಾಡಿ ನಾನು ಮಾಡೋಂಥ ಅವಶ್ಯಕತೆ ಮಾಡೋದು ಇಲ್ಲ. ಈಗ ಯಾವ್ದು ಸದ್ಯಕ್ಕೆ ನಾನು ಸಿದ್ದರಾಮಯ್ಯ ಈಗಾಗಲೇ ಹೇಳಿದ್ದೇವೆ. ಹೈಕಮಾಂಡ್ ಏನ್ ಹೇಳ್ತಾರೆ ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅವ್ರು ಏನ್ ಹೇಳ್ತಾರೆ ಅಲ್ಲ, ನನ್ನ ಕಾರ್ಯಕರ್ತರಾಗಿ ಇರ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರಿ ಸರ್. ಕಾರ್ಯಕರ್ತ ಅಂದ್ರೆ ನಾವು ಲೈಫ್ ಟೈಮ್ ವರ್ಕರ್. ಯಾವ ಪೋಸ್ಟ್ ಇದ್ರು ಬಾವುಟನು ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನ್ ಬೇಕು ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿಲ್ಲ. ಐ ಆಮ್ ಡನ್ ಎವ್ರಿ ವರ್ಕ್. ಶ್ರಮಕ್ಕೆ ಪ್ರತಿಫಲ ಅನ್ನುವಂಥದ್ದು ನಾನು ಏನ್ ಹೇಳ್ತೀನಿ ಅಷ್ಟು ಕೇಳ್ಕೊಂಡು ಹೋಗ್ಬೇಕು. ಸ್ಥಳೀಯ ಮಟ್ಟದಲ್ಲಿ ಗೊಂದಲ ಬಗೆಹರಿಸಿಕೊಳ್ಬೇಕು ಸಮಸ್ಯೆ ಅಂತ ಖರ್ಗೆ ಸಾಹೇಬ್ ಹೇಳಿದ್ರು. ಹಿರಿಯರು ಹೇಳ್ತಾರೆ ಮಾರ್ಗದರ್ಶನ. The name of Gandhiji has been said. They are trying to kill this by making 60-40. No states can afford, even the BJP states. I can take it back. Even the BJP state can't implement this program. It is the centrally sponsored. See, all the farmers, even including Sonia Gandhi and Manmohan Singh ji. I think next third or second of sir, camera sir. It will be 20 years, and we have to fight. We are planning.
I think as for the party president, I will plan a very big moment on this. All Panchayat member and Narega workers have to join together, fight for see that this should be restored back, and we should protect the rural development. So will you be visiting Delhi anytime soon? I don't have any plans to visit Delhi. Only if they call me, I will go. If any work is there, I will go. I am an often visitor to my national capital. So Chitradurga incident. Chitradurga is sorry. I think already my people, government officials have been on the job. My district police also will see that immediately is what we will take care of it. I am very sorry for the great incident. Thank you, sir.